ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕಷ್ಟ ಕಲಿಸುತ್ತದೆ, ಸುಖ ಮೆರೆಸುತ್ತದೆ, ಒಳ್ಳೆಯವನ ಮತ್ತು ಆತ್ಮವಿಶ್ವಾಸ ಮಾತ್ರ ಬಾನೆತ್ತರಕ್ಕೆ ಬೆಳೆಸುತ್ತದೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಹುಲಿಯ ಬಗ್ಗೆ ತಿಳ್ಕೊಳ್ಳೋಣ. ನಾವು ನಮ್ಮ ಮೊನ್ನೆ ಕಾಡಿನಲ್ಲಿ 4-5 ಹುಲಿ ಸತ್ತೋದವು. ಆ ಹುಲಿನ ನಾವು ಸಂರಕ್ಷಣೆ ಮಾಡಲೇಬೇಕು, ಸಾಯಿಸಬಾರ್ದು. ಹುಲಿ ಇದ್ದರೆ ಏನಾದರಿಂದ ಉಪಯೋಗ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹುಲಿಗಳು ನಮಗೆ ಏಕೆ ಮುಖ್ಯ? ನಮ್ಮ ನಲ್ಲಿ ತಿರುಗಿಸಿದ ತಕ್ಷಣ ನಲ್ಲಿ ತಿರುಗಿಸಿದ ತಕ್ಷಣ ಏನು ಬರುತ್ತೆ? ನಲ್ಲಿನಲ್ಲಿ ನೀರು ಬರುತ್ತೆ. ಎಂದರೆ ದೂರದ ಕಾಡಿನಲ್ಲಿ ಹುಲಿ ಇರಬೇಕು ಅಂದರೆ ನಮ್ಮ ಅಳಿವು ಮತ್ತು ಉಳಿವು ಹುಲಿಯ ಅಸ್ತಿತ್ವದ ಜೊತೆಗೆ ನೇರ ಸಂಬಂಧ ಹೊಂದಿದೆ. ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಹುಲಿ ಅಗ್ರ ಪರಭಕ್ಷಕ ಪ್ರಾಣಿ. ಅಂದರೆ ಆಹಾರ ಸರಪಳಿಯಲ್ಲಿ ಹುಲಿಗೆ ಯಾವುದೇ ನೈಸರ್ಗಿಕ ಶತ್ರುಗಳು ಇಲ್ಲ. ಆಗ ಅಗ್ರ ಪರಭಕ್ಷಕ ಪ್ರಾಣಿಯಾಗಿರುವುದರಿಂದ ಹುಲಿ ತಾನು ವಾಸಿಸುವ ಕಾಡಿನ ಉಳಿದೆಲ್ಲ ಜೀವಿಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ. ವಿಶೇಷವಾಗಿ ಜಿಂಕೆ, ಕಡವೆ ಮತ್ತು ಕಾಡೆಮ್ಮೆ, ಕೆಲವೊಮ್ಮೆ ಆನೆ ಮರಿಗಳನ್ನು ಭೇಟಿಯಾಡುವ ಮೂಲಕ ಅವುಗಳ ಸಂಖ್ಯೆ ಹೆಚ್ಚಾಗದಂತೆ, ಆ ಮೂಲಕ ಕಾಡಿನ ಸಸ್ಯ ಸಂಪತ್ತು ನಾಶವಾಗದಂತೆ ತಡೆಯುತ್ತದೆ. ಒಂದೊಮ್ಮೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿಬಿಟ್ಟರೆ ಹುಲ್ಲು ಮತ್ತು ಇತರ ಸಣ್ಣ ಪುಟ್ಟ ಗಿಡಗಳನ್ನು ಅವು ಸಿಕ್ಕಾಪಟ್ಟೆ ತಿಂದು ಹಾಕಿ ಮಳೆ ಬಂದಾಗ ಮಣ್ಣಿನ ಸವಕಳಿ ಹೆಚ್ಚಾಗಿಬಿಡುತ್ತದೆ. ಕಾಡು ಕ್ರಮೇಣ ನಾಶವಾಗುತ್ತಾ ಮಳೆಯನ್ನು ಹಿಡಿದಿಡುವ ಸಾಮರ್ಥ್ಯ ಕಳೆದುಕೊಂಡು ಬಿಡುತ್ತದೆ. ಆದ್ದರಿಂದ ಸಸ್ಯಾಹಾರಿ ಪ್ರಾಣಿಗಳನ್ನು ಮತ್ತು ಸಸ್ಯ ಸಂಕಲನವನ್ನು ಸಮತೋಲನ ಇಡಲು ಹುಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒಂದು ಕಾಡಿನಲ್ಲಿ ಹುಲಿ ಇದೆ ಎಂದರೆ ಆ ಕಾಡು ಪರಿಪೂರ್ಣ ಆರೋಗ್ಯದಿಂದ ಇದೆ ಎಂದು ಅರ್ಥ. ಕಾಡು ಚೆನ್ನಾಗಿದೆ ಎಂದರೆ ಅಲ್ಲಿನ ಜೀವ ಪರಿಸರವು ವ್ಯವಸ್ಥೆ ಸಮತೋಲನವಾಗಿದೆ. ಹನ್ನೊಂದು ಗ್ಯಾರಂಟಿ ಸರ್ವೆ ರೀತಿಯಲ್ಲಿ ಸಮೃದ್ಧವಾಗಿರುವ ಕಾಡು ಉತ್ತಮವಾದ ಮಳೆ ಬೀಳುವುದಕ್ಕೆ ಕಾರಣವಾಗುವುದರ ಜೊತೆಗೆ ಅಲ್ಲಿನ ಹಕ್ಕಿಗಳು, ಜೇನು ನೊಣಗಳು, ಬೇರೆ ಬೇರೆ ಜೀವಿಗಳು ಅತ್ಯಂತ ಸಮರ್ಪಕವಾಗಿ ಬೀಜ ಪ್ರಸರಣ ಮಾಡುತ್ತಿವೆ ಎಂದು ಅರ್ಥ. ಈ ಇಡೀ ವ್ಯವಸ್ಥೆ ನಮಗೆ ಬೇಕಾದ ನೀರು, ಗಾಳಿ ಜೊತೆಗೆ ನಾವು ಉತ್ಪಾದಿಸುವ ಮಾಲಿನ್ಯವನ್ನು ಹೀರಿಕೊಂಡು ನಮಗೆ ಸದೃಢ ಜೀವಜಾಲ ವ್ಯವಸ್ಥೆಯನ್ನು ನಿರ್ಮಿಸಿ ಕೊಡುತ್ತೆ. ನಮ್ಮ ದೇಶದ ಹರಿಯುವ 99% ನದಿಗಳು ಮೂಲ ಹುಲಿ ಕಾಡಿನಲ್ಲಿ ಇರೋದು. ಅಂದರೆ ಹುಲಿ ಸಂರಕ್ಷಣೆ, ಅವುಗಳ ಸಂತತಿ ಹೆಚ್ಚಳ ಎಷ್ಟು ಮುಖ್ಯ ಎನ್ನುವುದು ನಮಗೆ ಅರಿವಾಗುತ್ತದೆ. ಕಾವೇರಿ, ಕಬಿನಿ, ಶರಾವತಿ, ಕಾಳಿ, ಕೃಷ್ಣ, ತುಂಗಭದ್ರಾ ಹೀಗೆ ಎಲ್ಲ ನದಿಗಳ ಮೂಲ ಎಲ್ಲಿದೆಯೋ ಅದು ಖಂಡಿತವಾಗಿಯೂ ಹುಲಿಯ ಆವಾಸಸ್ಥಾನ ಆಗಿರಲೇಬೇಕು. ಬೇಕಾದರೆ ಒಮ್ಮೆ ಪರಿಶೀಲಿಸಿ ನೋಡಿ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ರಚನೆ ಮಾಡಿದ್ದು ಸಹ ಇಂತಹದ್ದೇ ಒಂದು ಉತ್ತಮ ಯೋಚನೆ ಮತ್ತು ವೈಜ್ಞಾನಿಕ ತಳಹದಿಯ ಮೇಲೆ ಅಪೂರ್ಣವಾಗಿ ಹಾಳಾಗಿದ್ದೇ ಈ ಕಾಡನ್ನು ರಕ್ಷಣೆ ಮಾಡುತ್ತಾ ಬಂದಿದ್ದರಿಂದ ಇಲ್ಲಿ ಜಿಂಕೆ, ಕಡವೆ ಮತ್ತು ಕಾಟಿಯಂತಹ ಹುಲಿ ಪ್ರಾಣಿಗಳು ಸಂಖ್ಯೆ ಮೆಲ್ಲಗೆ ಹೆಚ್ಚಾಗುತ್ತಿದೆ. ತನ್ನ ಆಹಾರ ಇಲ್ಲಿ ಸಿಗುತ್ತದೆ ಎನ್ನುವ ಖಾತರಿ ಆದ ಮೇಲೆಯೇ ಈ ಕಾಡಿಗೆ ಹುಲಿ ರಾಯನ ಪ್ರವೇಶವೂ ಆಗಿದೆ. ಹುಲಿ ಕ್ರಮೇಣ ತನ್ನ ಸಂತತಿ ಹೆಚ್ಚಿಸಿಕೊಳ್ಳುತ್ತಾ ಸಸ್ಯಾಹಾರಿ ಪ್ರಾಣಿಗಳ ಮತ್ತು ಸಸ್ಯ ಸಂಕುಲನವನ್ನು ಪೋಷಣೆ ಮಾಡುತ್ತಾ ಕಾಡನ್ನು ಸಮೃದ್ಧಿ ಮಾಡಿ ಚೆನ್ನಾಗಿ ಮಳೆಯ ಮೋಡಗಳನ್ನು ಆಕರ್ಷಣೆ ಮಾಡುತ್ತದೆ. ಹದವಾದ ಮಳೆಯನ್ನು ಹಿಡಿದಿಡುವ ಸಾಮರ್ಥ್ಯ ಹೊಂದಿರುವ ಕಾಡು ನಮಗೆ ನೀರು ಕೊಡುತ್ತದೆ. ಕುಡಿಯಲು, ಕೃಷಿಗೆ, ನಮ್ಮ ಉದ್ಯಮಗಳಿಗೂ ಹುಲಿ ಪ್ರತ್ಯೇಕವಾಗಿ ನಮ್ಮ ಪರೋಕ್ಷವಾಗಿ ಸಹಾಯ ಮಾಡುತ್ತಾ ಬಂದಿದೆ. ಮಲೆ ಮಹದೇಶ್ವರ ಕಾಡಿನಲ್ಲಿ 5 ಹುಲಿಗಳು ವಿಷ ಹಾಕಿ ಕೊಲ್ಲುವ ಮೂಲಕ ನಾವು ನಮ್ಮ ಜಲವನ್ನು, ನಮ್ಮ ಆಹಾರ ಭದ್ರತೆಯನ್ನು ಮತ್ತು ಇಡೀ ಜೀವ ಪರಿಸರ ವ್ಯವಸ್ಥೆಯನ್ನು ಒಂದೇ ಏಟಿಗೆ ನಾಶ ಮಾಡುವ ದುಸ್ಸಾಹಸ ಮಾಡಿದ್ದೇವೆ. ಈ 5 ಹುಲಿಗಳು ನಾವು ನಿಸರ್ಗಕ್ಕೆ ಶಕ್ತಿ ತುಂಬುವ ವ್ಯಕ್ತಿಯನ್ನು 10 ವರ್ಷಗಳ ಹಿಂದಕ್ಕೆ ಹಾಕಿರುತ್ತೇವೆ. ನಮ್ಮ ಉಳಿವಿಗಾದರೂ ಹುಲಿಗಳು ನಮ್ಮ ಕಾಡಿನಲ್ಲಿ ಉಳಿಸಬೇಕು. ಕಾಡು ಅಂದರೆ ಅದು ಕೇವಲ ಹುಲಿ ಅಥವಾ ಇತರೆ ಕಾಡು ಪ್ರಾಣಿಗಳು ಆವಾಸ ಸ್ಥಾನ ಮಾತ್ರ ಅಲ್ಲ. ಕಾಡು ನಮ್ಮ ಮುಂದಿನ ಜೀವನವನ್ನು ರೂಪಿಸುವ, ನಮ್ಮನ್ನು ಪೋಷಿಸುವ ತಾಯಿ. ಹೌದು, ಗೊತ್ತಾಯ್ತಾ? ನಾವು ಯಾವಾಗಲೂ ಕಾಡನ್ನು ಸಂರಕ್ಷಣೆ ಮಾಡಲೇಬೇಕು. ಸಂರಕ್ಷಣೆ ಮಾಡದೇ ಇದ್ದರೆ ನಮ್ಮ ಉಳಿವು ಕಾಡಿನಲ್ಲೇ ಇರೋದು. ಅದರಿಂದ ನಾವು ಸಂರಕ್ಷಣೆ ಮಾಡಬೇಕು. ಇದನ್ನು ವಿನೋದ್ ಕುಮಾರ್ ಬಿ ನಾಯಕ್ ಅನ್ನೋರು ಕಳಿಸಿದ್ದಾರೆ. ಅದನ್ನು ನಿಮಗೂ ಎಲ್ಲ ತಿಳ್ಕೋಬೇಕಾದ್ದನ್ನು ನೀವು ತಿಳ್ಕೊಳ್ಳಿ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/7/2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಕೃಷ್ಣ ಪಕ್ಷ, ತಿಥಿ ಪಾಡ್ಯ, ರಾತ್ರಿ 1:45, ನಕ್ಷತ್ರ ಪೂರ್ವಾಷಾಢ, ಬೆಳಗ್ಗೆ 6:22, ಮಳೆ ಪುನರ್ವಸು 2ನೇ ಪಾದ, ರಾಹುಕಾಲ 10:52 12:28 ತನಕ ಇದೆ. ಗುಳಿಕ ಕಾಲ 7:40
ರಿಂದ 9:16 ತನಕ ಇದೆ. ಯಮಗಂಟ ಕಾಲ 3:40ರಿಂದ 5:16 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.